ಇಂದಿರಾ ಗಾಂಧಿ ಅವರು ಈ ಮರನ ನೆಟ್ಟಿದ್ರಂತೆ ನೆಹರು ಕಾಲದಲ್ಲಿ. ಅದು ನಾನು ಹೇಳ್ತಾ ಇಲ್ಲ, ಇಲ್ಲಿರೋ ಲೋಕಲ್ ಒಬ್ರು ಸಿಕ್ಕಿದ್ರು ಹಂಗೆ ಹೇಳಿದ್ರು, ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನಮ್ಮ ಹಾಸ್ಟೆಲ್ ಮುಂದೆ ಇವತ್ತು ಮರಗಳನ್ನೆಲ್ಲ ಕಡಿತಾ ಇದ್ದಾರೆ. ನೋಡ್ಬೋದು ನಮ್ಮ ಹಿಂದೆ ಒಂದು ಮರ ಬಿದ್ದೈತೆ. ಇಲ್ಲಿ ಮುಂದೆ ಪೆಟ್ರೋಲ್ ಬಂಕು, ಇದು ಬಂದ್ಬಿಟ್ಟು ದಾಸಕೊಪ್ಪ ಸರ್ಕಲ್, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಆನಂದಪುರ ಹತ್ರ ಇರೋ ಒಂದು ದಾಸಕೊಪ್ಪ ಸರ್ಕಲ್ ಹತ್ರ ತೆಗಿತಾ ಇರೋದು. ಪೆಟ್ರೋಲ್ ಬಂಕ್ ಮುಂದೆ, ಈ ಕಡೆ ಸ್ಕೂಲ್ ಮುಂದೆ, ಸ್ಕೂಲ್ ಕಾಲೇಜ್ ಮುಂದೆ ಐತೆ ಒಂದು ಮರ, ಮಾವಿನ ಮರನ ಕಡಿತಾ ಇದ್ದಾರೆ. ಈ ಕಡೆ ಹೋದ್ರೆ ಸಾಗರ ರೋಡು, ಈ ಕಡೆ ಹೋದರೆ ಶಿವಮೊಗ್ಗ, ಶಿಕಾರಿಪುರ, ತೀರ್ಥಹಳ್ಳಿ ಮೂರಕ್ಕೂ ಹೋಗ್ಬೋದು. ಇದು ಕಾಲೇಜು, ಇದು ಸ್ಕೂಲು, ಈ ಕಡೆ ಪೆಟ್ರೋಲ್ ಬಂಕು. ಸ್ಕೂಲು ಮೇನ್ ಗೇಟ್ ಪಕ್ಕನೇ ಇರೋದು ಮರ, ಅದಕ್ಕೆ ತೆಗಿತಾವ್ರೆ. ಮೊನ್ನೆ ಕೊಂಬೆ ಎಲ್ಲ ಮುರ್ಕೊಂಡು ಬಿದ್ದಿತ್ತು ಇಲ್ಲಿ, ಅದಕ್ಕೆ ಮರ ಬೀಳುತ್ತೆ ಇವಾಗ ಮಳೆಗಾಲ ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮರ ತೆಗಿತಾ ಇದ್ದಾರೆ. ಇದೇ ನೋಡ್ರಿ ಇಂದಿರಾ ಗಾಂಧಿ ಅವರು ನೆಟ್ಟಿರುವಂತಹ ಮರ. JCB ಎಳಿತಾವ್ರೆ ಇಲ್ಲಿ. ಬಿತ್ತು ಗುರು ಹೋಗುತ್ತೋ ಏನು ಸೌಂಡು ಗುರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ವೀಡಿಯೋ ಮಾಡ್ಕೊತಾರೆ, ಅಂದರೆ ಪ್ರೂಫ್ ಬೇಕಲ್ಲ ಅವರಿಗೆ, ಅದಕ್ಕೋಸ್ಕರ. ಇಷ್ಟು ದೊಡ್ಡ ಮರ ನೋಡ್ರಿ ಗೈಸ್. ಇದೇ ನೋಡ್ರಿ ಸ್ಕೂಲು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆನಂದಪುರ. ಮರ ಬಿದ್ದಿರೋದು ಇಲ್ಲಿ. ಅವರಷ್ಟು ಹೈಟು ಐತಲ್ಲ ಗೋರು ಇದು ಮರ, ಎಷ್ಟು ದೊಡ್ಡ ಮರ, ಅವ್ರಿಗಿಂತ ಹೈಟ್ ಐತೆ. ಕೊನೆಯದಾಗಿ ಇವಾಗ ಎಲ್ಲ ಫುಲ್ಲು ತೆಗೆದು ಅದನ್ನು ಸಾಗರ ಡಿಪೋಗೆ ತಗೊಂಡು ಹೋಗ್ತಾರಂತೆ. ಸಾಗರ ಡಿಪೋಗೆ ತಗೊಂಡೋಗಿ ಹರಾಜು ಮಾಡ್ತಾರೆ. ಫೈನಲ್ ಆಗಿ ಅದಕ್ಕೆ ಆ ಮರಕ್ಕೆ ಎಷ್ಟು ವಯಸ್ಸು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನನಗನ್ಸುತ್ತೆ ಒಂದು 100-200 ವರ್ಷ ಆಗಿರ್ಬೋದು ಅಂತ ಅನ್ಸುತ್ತೆ. ಇಲ್ಲಿ ಲೋಕಲ್ ಹೇಳ್ದಂಗೆ ಇಂದಿರಾ ಗಾಂಧಿ ಹಾಕಿದ್ದಂತೆ ಅದು ಗಿಡ. ಇಂದಿರಾ ಗಾಂಧಿ ಮತ್ತು ನೆಹರು ಅವರು ಅಂತ ಒಟ್ಟು ಇಂದಿರಾ ಗಾಂಧಿ ಅಂತೆ. ನಾನು ಹೇಳಿದ್ದಲ್ಲ ಅದು. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದು ಮರದ ವಯಸ್ಸು ಒಂದು ಅಂದಾಜಿಗೆ ನಿಮ್ಗೆ ಏನಾದ್ರು ಗೊತ್ತಾದರೆ ಹಾಕ್ರಿ ಕಮೆಂಟಲ್ಲಿ. ಇವಾಗ ಮರ ಇದ್ದಿದ್ದು ಅಲ್ಲಿ, ಇಲ್ಲಿ ಇದ್ದಿದ್ದು. ಈ ಮರಗಳನ್ನೆಲ್ಲ ಏನು ತೆಗಿಯೋಕೆ ಹೋಗಲ್ಲ. ಈ ಮರ ಸ್ಕೂಲಿಂದ ಗೇಟಿಂದ ದೂರ ಐತೆ. ಇನ್ನೂ ಒಂದು ಮರ ಐತೆ, ತೆಗಿಯಲ್ಲ. ನಮ್ಮ ಹಾಸ್ಟೆಲ್ ಮುಂದೆ ಐತೆ, ಅದನ್ನು ತೆಗಿಯಲ್ಲ. ಈ ಕಡೆ ಯಾವುದು ತೆಗಿಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟು ತೆಗಿಯಲ್ಲ ಅನ್ಸುತ್ತೆ. ಅಲ್ಲಿ ಅದೊಂದು ತೆಗೆದ್ರೆ ಅಷ್ಟೇ.